ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಇವತ್ತು ನನ್ನ ಹುಟ್ಟಿದಬ್ಬ ದಿನ ಇಷ್ಟೊಂದು ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಇದೆಲ್ಲ ಆಗುತ್ತಂತೇಳಿ ನಾನು ಕನ್ಸಲ್ಲೂ ಅನ್ಕೊಂಡಿದ್ದಿಲ್ಲ. ನೀವೆಲ್ಲ ಬಂದಿದ್ದು ನನಗೆ ಇನ್ನೊಂದು ಮರು ಜನ್ಮ ಬಂದಂಗಿದೆ. ಬಿಕಾಸ್ ನಾನು ಸಾಧನೆ ಮಾಡ್ತೀನಿ ಅನ್ನೋದು ಗೊತ್ತಿತ್ತು, ಬಟ್ ಅದು ಯಾವ ಮಟ್ಟಿಗೆ ಹೋಗುತ್ತೆ ಅನ್ನೋದು ಇವರೆಲ್ಲ ಬಂದ್ಮೇಲೆ ಗೊತ್ತಾಗ್ತಾ ಇದೆ. ಇವ್ರ ಆಶೀರ್ವಾದ ಸದಾ ನನ್ನ ಮೇಲೆ ಇರ್ಲಿ ಅಂತ ನಾನು ಕೇಳ್ಕೊಂತೀನಿ ಅಷ್ಟೇ. ನಾನು ಅದ್ರ ಮೇಲೆ ಮಾತಾಡೋಕ್ಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಈವೆಂಟ್ಸ್ ಮತ್ತು ಒಂದು ಅದ್ದೂರಿಯ ಓಪನಿಂಗ್ ಸೆರೆಮನಿ ಕಾರ್ಯಕ್ರಮಕ್ಕೆ ಇವತ್ತು ನಾವೆಲ್ಲ ಸೇರಿಕೊಂಡು, ಮುಖ್ಯವಾಗಿ ನಮ್ಮ ಆತ್ಮೀಯ ಸ್ನೇಹಿತರು ಶಶಿಧರ್ ಕೋಟೆ ಅವರು, ನಮ್ಮ ಲೋಕೇಶ್ ಅಣ್ಣವರು, ನಮ್ಮ ನಾಗಪ್ಪಣ್ಣವರು, ನಮ್ಮ ಶ್ರೀನಿವಾಸ್ ಅವರು, ನಮ್ಮ ವೇಣುಗೋಪಾಲ್ ಅವರು, ಹಾಗೂ ಈ ಒಂದು ಈವೆಂಟ್ಸ್ ಏನಿದೆ ಇವತ್ತು ಪ್ರಾರಂಭ ಆಗಿದೆ, ಇವತ್ತು ಯಶಸ್ವಿ ಆಗಲಿ. ಅವರ ಕುಟುಂಬಕ್ಕೆ ಏನ ತಾಯಿ ಮಹಾಲಕ್ಷ್ಮಿ ಎಲ್ಲ ರೀತಿಯಾದಂಥ ಸೌಭಾಗ್ಯ ಕೊಟ್ಟು ಧನಲಾಭ ಕೊಡ್ಲಿ ಅಂತ ಎರಡು ನಾನು ಈ ಬಂದಿರತಕ್ಕಂಥ ಪ್ರೇಕ್ಷಕರ ಪರವಾಗಿ, ನಮ್ಮ ಕುಟುಂಬದ ಪರವಾಗಿ ಶುಭವನ್ನು ಹಾರೈಸ್ತೇನೆ. ಭಗವಂತ ಅವ್ರಿಗೆ ಹೆಚ್ಚಿನ ಶಕ್ತಿ ಕೊಡ್ಲಿ. ಇನ್ನೂ ಹೆಚ್ಚಿನ ಈ ಸೋನಾಲಿ ಈವೆಂಟ್ಸು ಚೆನ್ನಾಗಿ ಈ ವ್ಯಾಪ್ತಿಯಲ್ಲಿ ಚೆನ್ನಾಗಿ ಬೆಳೆದು ಇಡೀ ಒಂದು ಈ ಬೆಂಗಳೂರಿಗೆ ನಂಬರ್ 1 ಅಂತ ಆಗಲಿ ಅಂತ ನಾನು ಅವ್ರ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಮಾತನ್ನು ಮುಗಿಸ್ತೇನೆ. ಜಯವಾಗಲಿ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಇವತ್ತೊಂದು ವಿಶೇಷವಾದಂತಹ ಆತ್ಮೀಯವಾದಂತಹ ಒಂದು ಸನ್ನಿಧಿಯಲ್ಲಿ ನಾವಿದ್ದೇವೆ ಅಲ್ವಾ ನಾಗಪ್ಪನವ್ರೆ? ಖಂಡಿತ. ಈ ಸನ್ನಿಧಿ ಯಾಕೆ ಹೇಳಿದೆ ಅಂದ್ರೆ, ಇಲ್ಲಿ ಸಂಗೀತದ ಸನ್ನಿಧಿ ಇದೆ, ಆ ತಾಯಿ ಸರಸ್ವತಿಯ ಸನ್ನಿಧಿ ಇದೆ. ನಮ್ಮ ಸೋನಾಲಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನ ಬಳಗದ ಜೊತೆಗೆ ಸೇರಿ ಇಲ್ಲಿ ಆಯೋಜನೆ ಮಾಡಿದ್ದೀರಿ. ನಿಮ್ಗೆ ಒಳ್ಳೇದಾಗ್ಲಿ. ಒಳ್ಳೆಯ ನಿರೂಪಣೆ, ಒಳ್ಳೆಯ ಗೆಸ್ಟ್ಗಳು, ಒಳ್ಳೆಯ ಸಹೃದಯರು ಎಲ್ಲರೂ ಸೇರಿದ್ದೀರಿ. ಸಂಗೀತ ಯಾವತ್ತು ಹೃದಯದ ಭಾಷೆ. ಸಂಗೀತ, ಮ್ಯೂಸಿಕ್ ಇಸ್ ದ ಲ್ಯಾಂಗ್ವೇಜ್ ಆಫ್ ಅವರ್ ಹಾರ್ಟ್ ಅಂತ ಹೇಳ್ತಾರೆ. ಒಬ್ಬ ವೃತ್ತಿಪರ ಗಾಯಕನಾಗಿ ಸಂಗೀತ ನನಗೆ ಊಟ ಕೊಟ್ಟಿದೆ, ಜನರ ಪ್ರೀತಿ ಕೊಟ್ಟಿದೆ. ಸಂಗೀತಕ್ಕೆ ಸಾಟಿ ಅದು ಯಾವುದೂ ಇಲ್ಲ. ನಾವು ಬಹಳ ಸಾಗರದಿಂದ ಬೊಗಸೆ ನೀರು ಕುಡಿದವ್ರಷ್ಟೇ, ನಾವೇನು ದೊಡ್ಡವರಲ್ಲ. ಆದ್ರೆ ಸಂಗೀತಕ್ಕೆ ಆ ಶಕ್ತಿ ಇದೆ. ಇಂಥ ಮಹಾನುಭಾವರೆಲ್ಲ ಸೇರಿದ್ದಾರೆ ನೋಡಿ. ಇವ್ರ ತಂದೆಯವರು ಸ್ಮರಣೆ ಮಾಡ್ತಾರೆ, ಚೆನ್ನಿಗಪ್ಪನವರು ಗ್ರೇಟ್ ಪರ್ಸನ್. ನನಗೆ ಬಹಳ ಸಹಕಾರ ನೀಡಿದವರು ನನ್ನ ವೃತ್ತಿಗೆ, ಒಂದು ಜೀವನಕ್ಕೆ. ಅಂತ ಬಂಧುಗಳೆಲ್ಲ ಎಲ್ಲರೂ ಪ್ರತಿಯೊಬ್ಬರು. ಇಲ್ಲಿ ನನ್ನ ಬ್ರದರ್ ಇನ್ನೊಬ್ರು ಇದ್ದಾರೆ ನಾಗಪ್ಪ ಅವರು. ಇವ್ರಿಗೆ ಏನು ಕಲೋಪಾಸಕ ಅಂದ್ರೆ ಇವ್ರಿಗೆ ಹೇಳ್ಬೇಕು, ನಿಜವಾದ ಕಲೋಪಾಸಕ. ಇದೆಲ್ಲ ನಾವು ಮಾಡೋದು ಯಾವ್ದು ಕೇಳಿ, ನಮ್ಮ ಸನಾತನ ಸಂಸ್ಕೃತಿ ಬಹಳ ಸ್ಟ್ರಾಂಗ್ ಆಗಿದೆ. ಅದು ಪ್ರೀತಿಯ ಸಂಸ್ಕೃತಿ, ಭಕ್ತಿಯ ಸಂಸ್ಕೃತಿ. ಅಲ್ಲೋ ಮೇಡಮ್? ಹೌದಲ್ಲ? ರವಿವರ್ಮನ ಕುಂಚದ ನೋಡಿ, ರಾಜೇಶ್ವರಿ ಮಗಳ ಇದ್ದಾರೆ. ಇಲ್ಲಿ ಪ್ರೀತಿ ಇದೆ, ಇಲ್ಲಿ ಭಕ್ತಿ ಇದೆ, ಇಲ್ಲಿ ನೀತಿ ಇದೆ. ಹಾಗಾಗಿ ಇಲ್ಲಿ ಭಾರತೀಯ ಸಂಸ್ಕೃತಿ ಇದೆ, ನಮ್ಮ ಕಲೆಗಳೆಲ್ಲ ಇದೆ. ನಾವು ಹೀಗೆ ಪ್ರೀತಿಯಿಂದ ಸಾಗೋಣ. ಜಾತಿ ಮತ ವರ್ಗ ವರ್ಣ ನೋಡ್ಕೊಂಡು ಕಚ್ಚಾಡ್ತಾ ಇದ್ದೀವಿ. ಇಂತಹ ವಾತಾವರಣದಲ್ಲಿ ಯಾವುದು ಬರೋದಿಲ್ಲ. ಇದೇ ವಾತಾವರಣ ನಿರಂತರವಾಗಿರ್ಬೇಕು. ಸೋನಾಲಿ ಅವರೇ, ನಿಮ್ಮೆಲ್ಲ ಕನಸುಗಳು ನನಸಾಗ್ಬೇಕು. ಇವತ್ತು ಒಳ್ಳೆಯ ಒಂದು ಓಪನಿಂಗ್ ಆಗಿದೆ. ನಿಮ್ಗೆ ಭಗವಂತ ಒಳ್ಳೇದು ಮಾಡ್ಲಿ. ಆ ತಾಯಿ ಸರಸ್ವತಿ ನಿಮ್ಮ ಕಲಾ ಸೇವೆಯನ್ನು ಉಜ್ವಲವಾಗಿ ಬೆಳಗುವಂತೆ ಮಾಡ್ಲಿ ಅಂತ ಹಾರೈಸ್ತೀನಿ. ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ, ನಮ್ಮ ಸಂಸಾರ ಸಾಗರ. ಭಾರತ್ ಮಾತಾ ಕಿ. ಸೋನಾಲಿ ಅವರು ಅವ್ರಿಗೆ ಶುಭ ಕೋರ್ತಾ, ಮತ್ತೆ ಸಂಗೀತ ಅಂದ್ರೆ ನಮ್ಮ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು, ಬೆನ್ನು ತಟ್ಟಿ ಅವರಿಗೆ ಹುರಿದುಂಬಿಸ್ಬೇಕು, ಪ್ರೋತ್ಸಾಹಿಸ್ಬೇಕು. ಸರ್ ಹೇಳ್ದಾಗೆ, ಶಶಿಧರ್ ಕೋಟೆ ಸರ್ ಹೇಳ್ದಾಗೆ, ಅದಕ್ಕೆ ಜಾತಿ ಇಲ್ಲ, ಭೇದ ಭಾವ ಯಾವುದೂ ಇಲ್ಲ. ಯಾವುದೇ ಭಾಷೆ ಆಗಿರಲಿ, ನಮಗೆ ಭಾಷೆ ಅರ್ಥ ಆಗದಿರುವುದು ಕೂಡ ಸಂಗೀತನ ನಾವು ಅದರಲ್ಲಿ ತಲ್ಲೀನರಾಗ್ತೀವಿ, ಅದನ್ನ ಕೇಳಿ ಅದನ್ನ ಸವಿತೀವಿ ನಮ್ಮ ಹಾಡನ್ನ. ಅಲ್ವೇ? ಸಂಗೀತಕ್ಕೆ ಅಂತ ಒಂದು ಅದ್ಭುತವಾದಂತ ಶಕ್ತಿ ಇದೆ. ಹಳೆ ಬೇರು ಹೊಸ ಚಿಗುರು ಅಂತ ಹೇಳ್ತೀವಿ ಅಲ್ವಾ? ಹಳೆ ಬೇರು ಹಳೆ ಬೇರಿದ ಹೊಸ ಚಿಗುರು ನೋಡಿ. ಹಳೆ ಬೇರು ಸಂಗೀತ ಕ್ಷೇತ್ರದಲ್ಲಿ ಅಗಾಧವಾದಂತ ಸೇವೆ ಸಲ್ಲಿಸಿದ್ದಾರೆ ನಮ್ಮ ಶಶಿಧರ್ ಕೋಟೆ ಸರ್. ಇವರು ವಿದ್ಯಾಸಂಸ್ಥೆಯಲ್ಲಿ ಒಬ್ಬ ಎಂತ ದೊಡ್ಡ ಪ್ರತಿಭೆ ಗೊತ್ತಾ. ಇವರು ವಿದ್ಯಾಸಂಸ್ಥೆನ ಮುನ್ನಡೆಸ್ಕೊಂಡು ಹೋಗ್ತಾ ಇರೋದು ಅದು ದೊಡ್ಡ ಸಾಧನೆ ಅಲ್ವೇ? ಎಲ್ಲ ಸಾಧಕರು ಇಲ್ಲಿ ಇದ್ದಾರೆ, ಹೆಚ್ಚು ಮಾತಾಡೋದು ಏನು ಇಲ್ಲ. ಒಳ್ಳೇದಾಗ್ಲಿ. ಸಂಗೀತಕ್ಕೆ ಅದ್ಭುತವಾದಂತ ಶಕ್ತಿ ಇದೆ ಅಂತ ಹೇಳ್ತಾ, ಸೋನಾಲಿ ಇವರಿಗೆ ಒಳ್ಳೇದಾಗ್ಲಿ. ತುಂಬಾ ಒಳ್ಳೆ ಪ್ರಾರಂಭೋತ್ಸವ, ತುಂಬಾ ಚೆನ್ನಾಗಿದೆ ಪ್ರಾರಂಭ.